ಎಸ್ಡಿಎಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 15ನೇ ವಾರ್ಷಿಕೋತ್ಸವ ಸಂಭ್ರಮ ಅದ್ದೂರಿಯಾಗಿ ನಡೆಯಿತು. ಮಸ್ಕಿಯಲ್ಲಿ ಫೆಬ್ರವರಿ 11 ಬುಧವಾರದಂದು ಎಸ್ಡಿಎಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 15ನೇ ವಾರ್ಷಿಕೋತ್ಸವ ಸಂಭ್ರಮವು ಪಟ್ಟಣದ ಶಾಲೆಯ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ವೇದಿಕೆ ಆವರಣದಲ್ಲಿ ನಡೆಯಿತು. ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮವು ಮಹಾಸರಸ್ವತಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ವರರುದ್ರ ಮುನಿ ಶಿವಾಚಾರ್ಯ ಸ್ವಾಮಿಗಳು ಗಚ್ಚಿನ ಮಠ ಮಸ್ಕಿ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮ ಚಾಲನೆ ನೀಡಿದರು. ವೇದಿಕೆ ಅಧ್ಯಕ್ಷತೆ ವಹಿಸಿದ ಮಲ್ಲಿಕಾರ್ಜುನ್ ನಾಯನೇಗಲಿ ಹಾಗೂ ಅತಿಥಿ ಡಾಕ್ಟರ್ ಶಿವಾನಂದ್ ನಾಯನೇಗಲಿ ಮತ್ತು ಪಾಲಕರ ಪ್ರತಿನಿಧಿಯಾಗಿ ವಿಶ್ವನಾಥ್ ಕೊಪ್ಪರದ ಎಸ್ಡಿಎಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶೈಕ್ಷಣಿಕ ಪ್ರಗತಿ ಮತ್ತು ಶಾಲಾ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟ, ಆಟ ಪಾಠದ ಜೊತೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದು ಕೊಟ್ಟಿರುವುದರ ಬಗ್ಗೆ ಹಿತನುಡಿಗಳು ನುಡಿದರು. ನಂತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕಾರ್ಯದರ್ಶಿ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಚಂದ್ರಶೇಖರ್ ಹೂವಿನಬಾವಿ, ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿಗಳು ಚನ್ನಬಸವರಾಜ್ ಮೇಟಿ, ಶ್ರೀಮತಿ ಇಂದಿರಾ ಬಿ ಪಾಟೀಲ್ ಗುರುಗಳು, ಎಸ್ಡಿಎಂ ಪ್ರೌಢಶಾಲೆ ಸಂಸ್ಥೆಯ ಸದಸ್ಯರು, ಶಿಕ್ಷಕರು, ಪಾಲಕರು ಉಪಸ್ಥಿತರಿದ್ದರು. From semester best student in the year. ಶಹಾನ್ ತಂದೆ ಶೇಖ್ ನಾಜಿ, ಸೆಕೆಂಡ್ ಪುಷ ವಿಭಾಗದಿಂದ ಚಿನ್ಮಯ್ ತಂದೆ ಆದಮ್ಗೌಡ, ಥರ್ಡ್ ಲೆವೆಲ್ ಸೆಕ್ಷನ್ನಿಂದ ಸುಮನ್ ಮಾಂತೇಶ್, ಥರ್ಡ್ ಪುಷ ವಿಭಾಗದಿಂದ ಪ್ರಿಯಾಂಕ ತಂದೆ ರಾಮಚಂದ್ರ, ಫೋರ್ತ್ ಲೆವೆಲ್ ವಿಭಾಗದಿಂದ ಮಲ್ಲಿಕಾರ್ಜುನ್ ತಂದೆ ಚೇತನ್, ಫಿಫ್ತ್ ಸ್ಟ್ಯಾಂಡರ್ಡಿಂದ ಸಚಿನ್ ತಂದೆ ರಮೇಶ್, ಸಿಕ್ಸ್ ಸ್ಟ್ಯಾಂಡರ್ಡಿಂದ ಆದಿತ್ಯ ತಂದೆ ಶರಣಬಸವ, ಸೆವೆನ್ ಚೇತನ್ ಸುಂಕರ್ ತಂದೆ ಬಸವರಾಜ್. 2026ನೇ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ನಾನು ಈಗ ಹೇಳಬೇಕಾದದ್ದು ಪಾಲಕರಲ್ಲಿ ಮಾತ್ರ, ಅಭಿಮಾನಿಗಳಲ್ಲಿ ಮಾತ್ರ, ಹಿರಿಯರಲ್ಲಿ ಮಾತ್ರ. ಏನಪ್ಪ ಈಗಿನ ಪಾಲಕರಲ್ಲಿ ಒಂದು ಏನು ಉತ್ಸುಕತೆ ಇದೆ. ನನ್ನ ಮಗ ಮಗಳು ಸ್ಕೂಲಿನಿಂದ ಬಂದಾಗ ಇವತ್ತು ಏನು ಕಲಿತಿದ್ದಾನೆ, ಏನು ಹೋಮ್ವರ್ಕ್ ಮಾಡಿದ್ದಾರೆ, ನಂತರ ನಾಳೆ ಏನು ಓದಿಕೊಂಡು ಬರಬೇಕು. ಮಾತ್ರ ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾರೆ ಅನ್ನೋಕ್ಕಿಂತ ಅನಕ್ಷರಸ್ಥರು ಕೂಡ ಈ ಸಮಾಜಕ್ಕೆ ಕೊಡುಗೆಯನ್ನು ನೀಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ಮಕ್ಕಳನ್ನು ಬೇರೆ ಮಕ್ಕಳೊಂದಿಗೆ ಪ್ರೋತ್ಸಾಹಿಸದೆ ನಾವು ಅವರು ಬಯಸಿದ ಕ್ಷೇತ್ರಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡಬೇಕಾಗಿ ಕೆಲಸ ಹೊರತು ಬೇರೆ ಮಕ್ಕಳಿಗೆ ಹೋಲಿಸುವ ಒಂದು ಕೆಲ ನಾವೆಲ್ಲ ಮಕ್ಕಳ ಈ ಶಾಲಾ ತಿಮ್ಮಕ್ಕ ಈ ರೀತಿಯಲ್ಲಿ ಆಶೀರ್ವಾದವಾಗಿರುವಂಥ ಪರಮ ಪೂಜ್ಯ ಶ್ರೀಯವರ ಪಾದಾರವಿಂದಗಳಲ್ಲಿ ಪಡಬಟ್ಟು ವಾರ್ಷಿಕೋತ್ಸವ ಹಾಗೂ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ನಾಯನೇಗಲಿ ಸಂಸ್ಥೆಯ ಕುರಿತು ಬಹಳ ಅಚ್ಚುಕಟ್ಟಾಗಿ ನೋಡಲಿಕ್ಕೆ ಮಾತುಗಳನ್ನು ಮಾಡಿದಂತಹ ವೇದಿಕೆ ಹೇಗಾಗಿದೆ ಅಂತಂದರೆ ಎಲ್ಲರೂ ಮಾತನಾಡೋದು ರೀತಿಯ ಏನೋ ಪ್ರಶಸ್ತಿಗಳನ್ನ ಅದೆಲ್ಲ ಕೂಡ್ತೀವಿ. ನೀವು ಹೆಂಗೆ ಕೂಡ್ತೀವ್ರಂದ್ರೆ ಸುಮ್ಮನೆ ಈಶ್ವರ ಯಾವಾಗ ಗೆದ್ದೋತಾನೆ ನೀವು ಕಾಯ್ತಿರ್ತೀವಿ. ಯಾವತ್ತಂದ್ರೆ ಗಣೇಶ ಯಾವಾಗ ಬರ್ತಾನೆ, ಶನಂಕ ಯಾವಾಗ ಬರ್ತಾನೆ, ಅಲ್ಲಿ ಕುಂತಾರಲ್ಲ ನಿಮ್ಮ ಮಕ್ಕಳು
ಅವ್ರು ಯಾವಾಗ ಬರ್ತಾರೆ ಅವರ ನೃತ್ಯವನ್ನು ನಾವು ಯಾವಾಗ ನೋಡ್ತೀವಿ ಸಂತೋಷವಾಗಿ ಈ ರೀತಿ ಹೋಗ್ತೀವಿ. ಎಸ್.ಡಿ.ಎಂ ಶಾಲೆ 15 ವರ್ಷಗಳಿಂದ ಒಂದು ಸ್ಕೂಲಿಗೆ ಲೇಟ್ ಆಯ್ತಲ್ಲ ಮಕ್ಕಳ, ಬೇಗ ಹೊರಡಿ. ಬನ್ನಿ ಮಕ್ಕಳೇ, ಸ್ಕೂಲಿಗೆ ಹೋಗೋಣ. ನನಗ್ ಬ್ಯಾಗ್ ಕನ್ಫರ್ಮ್ ಆಯ್ತು, ನಾಳೆ ಜಾಯ್ನ್ ಆಗ್ತಾ ಇದ್ದಾನೆ. ಅಮ್ಮ, ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು. ಇವತ್ತಾದ್ರೂ ಈ ಅಮ್ಮನ ಹತ್ರ ಮಾತಾಡೋಕೆ ತುಡಿಸುತ್ತಾಯ್ತಲ್ವಾ? ಹೇಳು ಮಗ, ಏನ್ ವಿಷಯ? ಅಲ್ಲಮ್ಮ, ನೀವು ಗೊತ್ತಲ್ವಾ, ನನಗೆ ಈಗ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ನನ್ನ ಸ್ಯಾಲರಿಯಲ್ಲಿ ಮನೆಯನ್ನು ಸಂಭಾಳಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಹಾಗೆ ನಾಳೆಯಿಂದ ಬೆಳಗ್ಗೆ ಕೆಲಸಕ್ಕೆ ಹೋಗ್ತಿದ್ದೀನಿ. ಹಾಗಾಗಿ Subscribe now and press the bell icon. Never miss an update.